ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಶಿವಾನಂದ ನೀಲಣ್ಣನವರು ಈ ಹೆಸರನ್ನ ಕೇಳಿದವರು ಇರಬಹುದು ಅಥವಾ ಈ ಒಬ್ಬ ವ್ಯಕ್ತಿಯ ಪರಿಚಯ ಅಂತ ನಿಮಗೆಲ್ಲರಿಗೂ ಇರುತ್ತೆ. ಶಿವಾನಂದ ನೀಲಣ್ಣನವರು ಅಂದರೆ ಅರ್ಥ ಆಗದೆ ಇರ್ಬೋದು. ಈ ವಿಡಿಯೋ ನೋಡ್ಕೊಂಡ್ಬಂದು. ಎಸ್, ನೀಲಣ್ಣವರ್ ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್. ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಈ ಒಬ್ಬ ವ್ಯಕ್ತಿ ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ ಸಾವಿರಾರು ಜನಗಳನ್ನು ಸೇರಿಸ್ಕೊಂಡು ಭಾಷಣವನ್ನು ಮಾಡ್ತಾ ಇರ್ತಾನೆ. ಒಂದೊಳ್ಳೆ ರಿಚ್ ಆಗಿರುವಂತಹ ಪ್ರೋಗ್ರಾಮು, ಪೊಲೀಸ್ ಭದ್ರತೆಯಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿಸ್ಟಮ್ಯಾಟಿಕ್ಗಳನ್ನು, ಪರ್ಮಿಷನ್ಗಳನ್ನು ತಗೊಂಡು ಅರೇಂಜ್ ಮಾಡಿರ್ತಾನೆ. ಸಾವಿರಾರು ಜನವನ್ನು ಸೇರಿಸಿರ್ತಾನೆ. ಇವತ್ತಿನ ದಿನಗಳಲ್ಲಿ ಜನನ ಸೇರಿಸೋದು ತುಂಬ ಕಷ್ಟ. ಸೊ ಅಂಥ ಒಂದು ಸಂದರ್ಭದಲ್ಲೂ ಸಾವಿರಾರು ಜನನ ಸೇರಿಸ್ಕೊಂಡು ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾನೆ. ಅಲ್ಲಿ ಅವನು ಹೇಳ್ತಾನೆ, ನಾನೊಬ್ಬ ಕರ್ನಾಟಕದ ಕಲಿ, ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಬದಲಾಯಿಸೋದಕ್ಕೆ ಬಂದಿರೋನು. 2028ರ ಚುನಾವಣೆಯಲ್ಲಿ ನಾನು 224 ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಮುಖ್ಯಮಂತ್ರಿ ಆಗ್ಲೇನು, ನನಗೆ ಆ ಒಂದು ಟ್ಯಾಲೆಂಟ್ ಇದೆ, ನಾನು ಮನಸ್ಸು ಮಾಡಿದ್ರೆ ಆಗ್ಬಿಡ್ತೀನಿ. ಸೊ ಈ ಥರದ ಒಂದು ಮಾತುಗಳನ್ನೆಲ್ಲ ಕೇಳಿದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಆಬ್ವಿಯಸ್ಲಿ ಒಂದು ಕ್ರಿಟಿಸಿಸಮ್ ಅನ್ನೋದು ಪ್ರಾರಂಭ ಆಗುತ್ತೆ. ಇವನು ನೆಕ್ಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರ್ಬೋದು, ಅಥವಾ ಇವನು ಒಳ್ಳೆ ಹೊಸ ಹುಚ್ಚ ಬಂದಿದ್ದಾನೆ ಕರ್ನಾಟಕಕ್ಕೆ. ಸೊ ಈ ಥರದ ಹಲವಾರು ಕಮೆಂಟ್ಗಳು ಪ್ರಾರಂಭ ಆಗ್ತವೆ. ಆದರೆ ಇನ್ನೂ ಒಂದು ವರ್ಗಕ್ಕೆ ಅನಿಸಿದ್ದೇನು ಅಂದರೆ, ಇಷ್ಟು ಸಾವಿರಾರು ಜನಗಳನ್ನು ಸೇರಿಸ್ಕೊಂಡು ಒಂದು ವೇದಿಕೆ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತಾ ಇರುವಂತಹ ವ್ಯಕ್ತಿ, ಇವನನ್ನು ನಂಬಿಕೊಂಡು ಅಷ್ಟೊಂದು ಜನ ಬಂದಿದ್ದಾಗ ಇವನೊಬ್ಬ ಸಾಮಾನ್ಯ ವ್ಯಕ್ತಿ ಆಗೋದಕ್ಕೆ ಸಾಧ್ಯನಾ? ಅಥವಾ ಇವನ ಹಿನ್ನೆಲೆ ಏನೋ ದೊಡ್ಡದಾಗಿರ್ಬೋದು, ಆದರೆ ಇವನು ಮಾತುಗಳು ಉಡಾಫೆ ಆಗಿರ್ಬೋದು, ಬಟ್ ಇವನು ತುಂಬ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಯೋಚನೆ ಮಾಡಿದವರಿದ್ದಾರೆ. ಸೊ ಈ ಎಲ್ಲ ಯೋಚನೆಗಳನ್ನು ನಾವು ನಡೆಸ್ತಿರುವಂತಹ ಸಂದರ್ಭದಲ್ಲಿ, ಸಮಾಜದಲ್ಲಿ ನಾವು ಇವನ ಬಗ್ಗೆ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಂದು ನ್ಯೂಸ್ ಬರುತ್ತೆ. ಇವನನ್ನು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಒಂದು ಫ್ರಾಡ್ ಕೇಸಲ್ಲಿ. ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 4,500 ಕೋಟಿಯ ಹಗರಣದಲ್ಲಿ ಇವನನ್ನು ಅರೆಸ್ಟ್ ಮಾಡಲಾಗಿದೆ ಅಂತ. ಸೊ ಶಿವಾನಂದ್, ಎಸ್, ನೀಲಣ್ಣವರ್ ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್. ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ದಿಸ್ ಇಸ್ ನಾಟ್ ಎನ್ ಅ ಸ್ಮಾಲ್ ಅಮೌಂಟ್. 4,500 ಕೋಟಿ ಅಂದರೆ ತುಂಬ ದೊಡ್ಡ ಅಮೌಂಟ್ ಆಯಿತು. ಆಮೇಲೆ ಇದು ಸಣ್ಣ ಪುಟ್ಟವರೆಲ್ಲ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂಥ ಒಂದು ಫ್ರಾಡ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಶಿವಾನಂದ್ ನೀಲಣ್ಣನವರು ಅನ್ನುವಂಥ ವ್ಯಕ್ತಿ ಬೆಳಗಾವಿಯ ಭಾಗದವನು. ಇವನು ಕಡು ಬಡತನದಿಂದ ಬಂದಂಥವನು. ಆಟೋ ಡ್ರೈವರ್ ಆಗಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ, ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ, ಎಲ್ಲದರಲ್ಲೂ ಲಾಭಗಳನ್ನು ನೋಡಿಕೊಂಡು ಬಂದಂತಹ ವ್ಯಕ್ತಿ. ಇವನು ಒಂದು ಐಸ್ ಕ್ರೀಮ್ ಪಾರ್ಲರನ್ನು, ತಂದೆ ಆದಂಥ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾನೆ. ಅದರಲ್ಲೂ ಕೂಡ ಅವನು ಲಾಸನ್ನು ಅನುಭವಿಸ್ತಾನಂತೆ. ಅದಾದಮೇಲೆ ಯಾರ ಕಣ್ಣಿಗೂ ಕೂಡ ಕಂಡಿರಲ್ಲ. ಅದಾದಮೇಲೆ ಅವನು ಒಂದು ಸ್ವಲ್ಪ ಫೈನಾನ್ಷಿಯಲ್ ಟ್ರ್ಯಾಪ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಹೇಳಲಾಗ್ತದೆ. ಅಂದರೆ ಒಂದು ಡಿಪಾಸಿಟರಿಂದ ಒಂದು ಅಮೌಂಟನ್ನು ತೊಗೊಂಡು ಅದರಲ್ಲಿ ಬಿಸ್ನೆಸ್ಸನ್ನು ಮಾಡೋದು, ಅಥವಾ ಅದರಲ್ಲಿ ರಿಯಲ್ ಎಸ್ಟೇಟನ್ನು ಮಾಡೋದು, ಅದರಿಂದ ಬರುವಂಥ ಲಾಭವನ್ನು ಮತ್ತವರಿಗೆ ರಿಟರ್ನ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಪ್ರಾರಂಭ ಆಗುತ್ತೆ ಇವನ ಒಂದು ಕರಿಯರ್. ಸೊ ಅಲ್ಲಿಂದ ಇವನು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾನೆ. ರಿಯಲ್ ಎಸ್ಟೇಟಲ್ಲಿ ಇವನು ಸಾವಿರಾರು ಕೋಟಿ ದುಡ್ಡನ್ನು ಮಾಡ್ದ ಅಂತ ಹೇಳಲಾಗುತ್ತೆ. ಅದಾದಮೇಲೆ ಫೈನಾನ್ಸನ್ನು ನಡೆಸ್ತಾ ಇರ್ತಾನೆ, ಒಂದು ಖಾಸಗಿ ಫೈನಾನ್ಸನ್ನು. ಅದರಲ್ಲೂ ಕೂಡ ಲಾಭವನ್ನು ಚೆನ್ನಾಗಿ ಮಾಡ್ದ. ಇನ್ವೆಸ್ಟರ್ಗಳಿಗೂ ಕೂಡ ದೊಡ್ಡ ಒಂದು ಲಾಭದ ಮೊತ್ತವನ್ನು ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದಾದಮೇಲೆ ಇವನು ಪಾರ್ಟ್ನರ್ಶಿಪ್ಪಲ್ಲಿ ಹಲವಾರು FMCG ಹೋಲ್ಸೇಲಿಂಗ್ ಮತ್ತು ರಿಟೇಲಿಂಗನ್ನು ಮಾಡ್ತಾ ಇದ್ದ ಅಂತ ಹೇಳಲಾಗುತ್ತೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಇವನು ದೊಡ್ಡ ದೊಡ್ಡ ಲಾಭವನ್ನು ಮಾಡಿಕೊಂಡು ಜನಗಳಿಂದ ದುಡ್ಡೆತ್ತಿ ಅವ್ರಿಗೆ ಒಂದು ಲಾಭಾಂಶವನ್ನು, ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಈಗ ಪೊಲೀಸ್ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಫ್ರಾಡ್ ಕೇಸಲ್ಲಿ. ಬಟ್ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂದರೆ, ಇವನ ಮೇಲೆ ಒಂದು FIR ಲಾಡ್ಜ್ ಆಗಿಲ್ಲ. ಅಂದರೆ ಯಾರೋ ಒಬ್ಬ ಡಿಪಾಸಿಟರ್ ಇವನಿಗೆ ದುಡ್ಡು ಕೊಟ್ಟು ನಾನು ಮೋಸ ಹೋಗಿದ್ದೀನಿ ಅಂತ ಹೇಳುವಂತಹ ಯಾವುದೇ ಒಂದು ಕಂಪ್ಲೇಂಟ್ ಕೂಡ ಇವನ ಮೇಲೆ ಲಾಡ್ಜ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಪೊಲೀಸರ ಸೋಮೋಟೋ ಕೇಸ್. ಅಂದರೆ ಪೊಲೀಸರು ಸಾಮಾಜಿಕ ಒಂದು ಸುಧಾರಣೆಗಳನ್ನು ಮಾಡೋದಕ್ಕೆ ಸೋಮೋಟೋ ಅನ್ನುವಂತಹ ಒಂದು ಕಾನೂನಿನ ಒಂದು ಆಪ್ಷನ್ ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು ಇವನ ಮೇಲೆ ತನಿಖೆಗೆ ಆದೇಶ ಮಾಡಿರುವಂಥದ್ದು. ಇಲ್ಲೇನಾಗುತ್ತೆ, ಉಡುಪಿಯಲ್ಲಿ ಇವನೊಂದು ಕಾರ್ಯಕ್ರಮ ಮಾಡ್ತಾನಂತೆ. ಅಲ್ಲಿ ನಾನು ಸಾವಿರಾರು ಕೋಟಿಗಳ ಇನ್ವೆಸ್ಟ್ಮೆಂಟನ್ನು ಇಲ್ಲಿವರೆಗೂ ತೊಗೊಂಡಿದ್ದೀನಿ, 35,000 ಜನದ ಸಾಮ್ರಾಜ್ಯ ನನ್ನ ಹತ್ರ ಇದೆ, ಅವರೆಲ್ಲ ನನ್ನಲ್ಲಿ ಗುಡ್ ಇನ್ವೆಸ್ಟರ್ಸು, ಅವ್ರಿಗೆ ನಾನು ಇಷ್ಟು ಸಾವಿರ ಕೋಟಿಯಷ್ಟು ಲಾಭಾಂಶವನ್ನು ಇಲ್ಲಿವರೆಗೂ ಕೊಡ್ತಾ ಇದ್ದೀನಿ, ನೀವು ನಮ್ಮ ಹತ್ರ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ನಾನು ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀನಿ ಅಂತ ಒಂದು ಪರ್ಸೆಂಟೇಜನ್ನು ಅವನು ಹೇಳ್ತಾನೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಇಲಾಖೆ ಗಮನಿಸುತ್ತೆ. ಇವತ್ತು ಫ್ರಾಡ್ ಅನ್ನು ನಡೀತಿರೋದೇ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು. ಆನ್ಲೈನ್ ಆಫ್ಲೈನ್ ಎಲ್ಲ ನಡೀತಾ ಇದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬೇಗ ಒಂದಷ್ಟು ನ್ಯೂಸ್ಗಳು
ಬೇಗನೆ ಟ್ರಿಗರ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಇವನೊಂದು ವಿಡಿಯೋವನ್ನು ನೋಡಿದಾಗ ಉಡುಪಿಯಲ್ಲಿ ಇವನು ಮಾಡಿದಂತಹ ಒಂದು ಸ್ಟೇಜ್ ಪ್ರೋಗ್ರಾಮ್ನ ವಿಡಿಯೋ ಅದಾಗಿರುತ್ತೆ. ಅದಾದಮೇಲೆ ಇವನು ಎಷ್ಟು ಅತಿ ಹೆಚ್ಚು ಲಾಭವನ್ನು ಕೊಡ್ತೀನಿ ಅಂತ ಹೇಳ್ತಾನೋ ಅದು RBIನ ರೆಪೋ ರೇಟ್ನ 2 3 ಪಟ್ಟು ಇರುವಂಥದ್ದು. ಅಂದರೆ RBI ಅನ್ನೋದು ಒಂದು ಸಂಸ್ಥೆ ಇದೆ. ನಾವು ಯಾವುದೇ ಒಂದು ಬ್ಯಾಂಕಿಗೆ ನಾವು ಹೋದ್ರೂ ಅದೆಲ್ಲ RBI ಅಂಡರಲ್ಲಿ ನಡೀತಾ ಇರುತ್ತೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳನ್ನು ನಾವು ಸ್ಥಾಪಿಸಬೇಕು ಅಂದರೂ ಕೂಡ RBI ಗೈಡ್ಲೈನ್ನ ಅದರ ಒಂದು ಪರ್ಮಿಷನ್ ತಗೊಂಡು ಅದರ ಒಂದು ರೂಲ್ಸು ರೆಗ್ಯುಲೇಷನ್ಗಳನ್ನು ನಾವು ಫಾಲೋ ಅಪ್ ಮಾಡಿನೇ ಆ ಒಂದು ಇನ್ಸ್ಟಿಟ್ಯೂಷನ್ನ ನಡೆಸಬೇಕಾಗುತ್ತೆ. ಸೊ ಅದು ಒಂದು ರೆಪೋ ರೇಟನ್ನು ಫಿಕ್ಸ್ ಮಾಡುತ್ತೆ. ನಾವು ಯಾರಿಂದ ದುಡ್ಡು ತೊಗೊಳ್ತೀವಿ ಅಂದರೆ ಅವ್ರಿಗೆ ಇಂತರಿಂದ ಇಷ್ಟು % ನಾವು ಅವರಿಗೆ ವಾಪಸ್ ರಿಟರ್ನ್ ಅಂತ ಇಂಟ್ರೆಸ್ಟನ್ನು ಕೊಡಬಹುದು. ಯಾರಿಗಾದ್ರು ನಾವು ಲೋನ್ ಕೊಡ್ತೀವಿ ಅಂದರೂ ಇಂತಿಷ್ಟು ರಿಟರ್ನ್ಸನ್ನು ನಾವು ಅವ್ರಿಗೆ ಕೊಡ್ಬೋದು ಅಂತ. ಅದನ್ನು ಹೊರತುಪಡಿಸಿ ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೂ ಕೂಡ ಸೆಬಿ ಅನ್ನುವಂತಹ ಒಂದು ಸಂಸ್ಥೆ ಇದೆ. ಅದರ ಅಂಡರಲ್ಲಿ ನಾವು ರಿಜಿಸ್ಟರ್ ಆಗಿ ಶೇರ್ ಮಾರ್ಕೆಟನ್ನು ಕೂಡ ನಾವು ಮಾಡಬಹುದು ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ. ಸೊ ಇವನು ಶೇರ್ ಮಾರ್ಕೆಟಲ್ಲಿ ನಾನು ದುಡ್ಡು ಹೂಡಿಕೆ ಮಾಡ್ತೀನಿ, ಇಂತಿಷ್ಟು ಲಾಭವನ್ನು ತೆಗಿತೀನಿ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ನನ್ನ ಹತ್ರ ಇಷ್ಟೊಂದು ಡಿಪಾಸಿಟ್ ಮಾಡಿ ನಾನು ಇಂತಿಷ್ಟು ಲಾಭಾಂಶವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಇವನ ಸಂಸ್ಥೆ ನಿಜವಾಗ್ಲೂ ರಿಜಿಸ್ಟರ್ ಆಗಿದೆಯಾ ಅಂತ ಪೊಲೀಸ್ನವರು ಬ್ಯಾಕ್ ಎಂಡ್ ತನಿಖೆಯನ್ನು ಮಾಡಿದಾಗ RBI ಅಂಡರಲ್ಲಿ ಕೂಡ ಯಾವುದೇ ಒಂದು ಇವನ ಸಂಸ್ಥೆ ರಿಜಿಸ್ಟರ್ ಆಗಿರಲ್ಲ. ಸೆಬಿಗೂ ಕೂಡ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಸೆಬಿ ಕೂಡ ಒಂದು ರಿಪೋರ್ಟನ್ನು ಕೊಡುತ್ತೆ. ಸೊ ಇದಾದ್ಮೇಲೆ ಪೊಲೀಸ್ನವರು ತನಿಖೆಯನ್ನು ಕೈಗೆತ್ಕೊಳ್ತಾರೆ. ಇಮಿಡಿಯೇಟ್ ಆಗಿ ಅವನ ಹತ್ರ ಹೋಗಿ ಕುತ್ಕೋತಾರೆ. ನೀನು ಯಾವುದೇ ಒಂದು ಸಂಸ್ಥೆಯಿಂದ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತಾರೆ. ಯಾವುದೇ ಗೌರ್ನಮೆಂಟ್ ಅಂದರೆ ಸರ್ಕಾರಿ ಸಂಸ್ಥೆಗಳಿಂದ ಅವನು ನೋಂದಣಿಯನ್ನು ಮಾಡ್ಕೊಂಡಿಲ್ಲ. ಆದರೆ ಅವನು ಡೆಪಾಸಿಟರ್ಸ್ ಹತ್ರ ಅಂದರೆ ದುಡ್ಡನ್ನು ಮಾರ್ಕೆಟಿಂದ ಎತ್ತಾ ಇರೋದು ಮತ್ತು ಅವರಿಗೆ ರಿಟರ್ನ್ ಕೊಡ್ತಾ ಇರೋದು ಅದೆಲ್ಲ ನಡೀತಾ ಇರುತ್ತೆ. ಅದೆಲ್ಲ ಸತ್ಯ ಅಂತ ಕೂಡ ಗೊತ್ತಾಗುತ್ತೆ. ಅದರಿಂದ ಸಾವಿರಾರು ಕೋಟಿ ಎಷ್ಟೊಂದು ದುಡ್ಡು ಮಾಡಿದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ಇಲ್ಲಿವರೆಗೂ ನಾನು ಯಾರಿಗೂ ವಂಚಿಸಿಲ್ಲ ಅಂತ ಅವನು ಹೇಳ್ತಾನೆ. ಇದು ನಿಜವಾಗ್ಲೂ ಹಿಂಗೆ ಬಿಟ್ಕೊಂತ ಹೋದರೆ ಆಗುತ್ತಾ? ಈಗ ನೋಡಿ, ಪ್ರತಿಯೊಂದು ವ್ಯವಹಾರಗಳಲ್ಲೂ ಕೂಡ ನಾವು RBI ಅಂಡರಲ್ಲಿ ಸೆಬಿ ಅಂಡರಲ್ಲೇ ಮಾಡೋಕ್ಕಾಗಲ್ಲ. ಈಗ ನಾನು ಯಾರ ಹತ್ರನೋ ಕೈಗಡ ದುಡ್ಡು ಇಸ್ಕೋತೀನಿ, 1 ಲಕ್ಷ 2 ಲಕ್ಷ ಬೇಕಾಗಿರುತ್ತೆ ವ್ಯವಹಾರಗಳಿಗೆ. ನನಗೆ ಇಮಿಡಿಯೇಟ್ ಏನೋ ಒಂದು ಅರ್ಜೆನ್ಸಿ ಇರುತ್ತೆ, ಅರ್ಜೆನ್ಸಿಗೆ ನಾನು ಯಾರಾದ್ರೂ ಸಾಲ ಮಾಡ್ತೀನಿ. ಅವ್ನು 3% 4% ಬಡ್ಡಿ ಹೇಳ್ತಾನೆ, ನಾವು ಅವನಿಗೆ ರಿಟರ್ನ್ ಕೊಡ್ತೀವಿ. ಇದು 3% 4% ಪ್ರತಿ ತಿಂಗಳಿಗೆ ಬಡ್ಡಿ ಎತ್ತೋ ಅಂಥದ್ದು ಇದು RBI ಅಂಡರಲ್ಲಿ ಬರೋದೇ ಇಲ್ಲ. ಆದರೂ ಕೂಡ ನಾವು ಆ ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ. ಎಲ್ಲದನ್ನೂ ಕೂಡ ನಾವು ಕಾನೂನಾತ್ಮಕವಾಗಿ ಮಾಡಬೇಕು ಅಂದರೆ ಆಗಲ್ಲ. ಆದರೆ ಯಾವಾಗ ನಾವು ಆ ಒಂದು ಪ್ರಾಸೆಸ್ಸನ್ನು ದೊಡ್ಡದಾಗಿ ಮಾಡ್ತಾ ಹೋಗ್ತೀವಿ, ಗೊತ್ತು ಗುರಿ ಇಲ್ಲದೆ ಇರೋರ ಹತ್ರ ಎಲ್ಲ ನಾವು ದುಡ್ಡು ಇಸ್ಕೋತೀವಿ, ಕೊಡ್ತಾ ಇದ್ದೀವಿ ಅಂದಾಗ ಅದಕ್ಕೆ ಸಾಮಾಜಿಕವಾಗಿ ನಾವೇ ಮಾಡ್ಕೊಂಡಿರುವಂತಹ ಕೆಲವೊಂದು ರೂಲ್ಸ್ಗಳಿದ್ದಾವೆ. ಸಾಂವಿಧಾನಿಕವಾಗಿ ಸ್ಥಾಪನೆ ಆಗಿರುವಂತಹ ಸಂಸ್ಥೆಗಳ ಅಂಡರಲ್ಲಿ ಆ ಒಂದು ಇನ್ಸ್ಟಿಟ್ಯೂಷನನ್ನು ನಾವು ರಿಜಿಸ್ಟರ್ ಮಾಡಿಸ್ಬೇಕು. ಅದರ ಮುಖಾಂತರ ನಾವು ಎಷ್ಟೇ ಕೋಟಿಯ ವ್ಯವಹಾರಗಳನ್ನು ಮಾಡಿ ಅದಕ್ಕೆ ಬೇಕಾದಂಥ ತೆರಿಗೆಯನ್ನು ಕಟ್ತಾ ಬಂದರೆ ಯಾವುದೇ ರೀತಿಯ ಒಂದು ದುಷ್ಪರಿಣಾಮಗಳು ನಮ್ಮ ಬಿಸ್ನೆಸ್ ಮೇಲೆ ಆಗಲ್ಲ. ಆದರೆ ಇಲ್ಲಿ ಇವನು ಒಂದು ಸ್ಮಾಲ್ ಹಳ್ಳಿಗಳಲ್ಲಿ ನಡೀತಾ ಇರ್ತಾವಲ್ಲ ವ್ಯವಹಾರಗಳು, ಕೈಗಳ ದುಡ್ಡು ಇಸ್ಕೊಳ್ಳೋದು, ಅವ್ರಿಗೊಂದು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ದೊಡ್ಡ ಮೊತ್ತದ ಇಂಟ್ರೆಸ್ಟನ್ನು ಕೊಡೋದು, ಮತ್ತೆ ವಾಪಸ್ ಇಸ್ಕೊಳ್ಳೋದು, ಇದೆಲ್ಲ ನಡೀತಾನೆ ಇರುತ್ತೆ. ಇದೊಂದು ರೈತರು ಕೂಡ ಈ ರೀತಿ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು ಕೂಡ ಈ ರೀತಿ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟದ ವ್ಯವಹಾರಗಳು ಈ ಥರ ನಡೀತಾನೆ ಇರುತ್ತೆ. ಸೊ ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಈಗ 35,000 ಜನಗಳ ಡೆಪಾಸಿಟರಿಗಳನ್ನು ಇವರು ಇಟ್ಕೊಂಡು ಸಾವಿರಾರು ಕೋಟಿಯಷ್ಟು ಇವನು ಡೆಪಾಸಿಟನ್ನು ಅಮೌಂಟನ್ನು ಇಟ್ಕೊಂಡು ಅದನ್ನು ಯಾವ ರೀತಿಯಲ್ಲಿ ಇವನು ಉಪಯೋಗಿಸ್ತಾನೆ ಅನ್ನೋದ ಯಾವುದೇ ಮಾಹಿತಿಯನ್ನು ಜನಗಳಿಗೆ ನೇರವಾಗಿ ಕೊಡ್ದೇನೆ, ನಾನು ಮಾಡ್ತೀನಿ ಕೊಡಿ, ನಾನು ಡೆಪಾಸಿಟ್ ಮಾಡಿ ನನ್ನ ಹತ್ರ ನಾನು ಇಷ್ಟು ಕೊಡ್ತೀನಿ, ಇದೆಲ್ಲ ಹೇಳ್ತಾ ಹೋದಾಗ ನಾಳೆ ಒಂದಿನ ಇವನೇನಾದರೂ ಸತ್ತೋದ ಅಂದರೆ, ಅಥವಾ ಇವನಿಗೇನೋ ಆಗಿ ಮಂಪರು ಕವಿತು ಅಂದರೆ, ಅಥವಾ ಇವನು ತಲೆ ಸರಿ ಇಲ್ದಂಗೆ ಆಯಿತು ಅಂದರೆ, ಅಥವಾ ಯಾರೋ ಇವನಿಗೆ ನಾಮ ಹಾಕಿದ್ರು ಅಂದರೆ ಈ ಎಲ್ಲ ದುಡ್ಡು ವಾಶ್ಔಟ್ ಆಗುತ್ತೆ. ಬಿಕಾಸ್ ಇಲ್ಲೇನಾಗುತ್ತೆ ಅಂದರೆ RBI ಅನ್ನುವಂಥ ಒಂದು ಸಂಸ್ಥೆ ಯಾರು ನಾನು ಈ ಥರದ್ದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡ್ತಾ ಇದ್ದೀನಿ, ನಾನು ಇಂತಿಷ್ಟು ಮೊತ್ತವನ್ನು ಜನರಿಂದ ತಗೊಳ್ತೀನಿ, ಅವ್ರಿಗೆ ಇಂತಿಷ್ಟು ನಾನು ವಾಪಸ್ ರಿಟರ್ನನ್ನು ಕೊಡ್ತೀನಿ ಅಂತ ಹೇಳಿದಾಗ ಈ ದುಡ್ಡನ್ನು ನೀವು ತೊಗೊಂಡು ಏನು ಮಾಡ್ತೀರಾ? ವರ್ಷದಿಂದ ವರ್ಷಕ್ಕೆ ನಿಮ್ಮ ರೆವೆನ್ಯೂ ಯಾವ ಥರ ಜಾಸ್ತಿ ಆಗ್ತಿದೆ, ನೀವು ಎಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಡೆಪಾಸಿಟ್ ದುಡ್ಡು ಸೇಫ್ ಆಗಿದೆಯಾ, ಈ ಎಲ್ಲದನ್ನ ಕೂಡ RBI ಗಮನಿಸ್ತಾ ಹೋಗುತ್ತೆ. RBIಗೆ ನಾವು ಪ್ರತಿ ವರ್ಷ ರಿಪೋರ್ಟನ್ನು ಕೊಡಬೇಕಾಗುತ್ತೆ, ಅದರ ಒಂದು ಸತ್ಯಾಸತ್ಯತೆಗಳನ್ನು ಅದು ಗಮನಿಸ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಇದ್ದಾಗ ಡೆಪಾಸಿಟರ್ಸ್ನ ದುಡ್ಡು ತುಂಬ ಸೇಫ್ ಆಗಿರುತ್ತೆ. ಸೊ ಹಾಗಾಗಿ ಸರ್ಕಾರಗಳು ಈ ಎಲ್ಲ ಸಂಸ್ಥೆಗಳನ್ನು ಸಾಂವಿಧಾನಿಕವಾಗಿ ರಚನೆ ಮಾಡಿದ್ದಾವೆ. ಈ ಎಲ್ಲ ಸಂಸ್ಥೆಗಳ ಅಂಡರಲ್ಲಿ ವ್ಯವಹಾರಗಳನ್ನು ಮಾಡೋದ್ರಿಂದ ನಮ್ಮ ದುಡ್ಡು ಸೇಫ್ ಆಗಿರುತ್ತೆ. ನಾಳೆ ಅನ್ರಿಜಿಸ್ಟರ್ಡ್ ಕಂಪ್ನಿ ಅಂತ ಅನ್ರಿಜಿಸ್ಟರ್ಡ್ ವ್ಯಕ್ತಿ ಹತ್ರ ಹೋಗಿ ನಾವು ದುಡ್ಡು ಹಾಕಿ ನಾಳೆ ಅವನು ಕೈ ಎತ್ತದ ಅಂದರೆ ಯಾರ ಮನೆಗಳು ಹಾಳಾಗ್ತವೆ? ಸಾವಿರಾರು ಕೋಟಿಗಳನ್ನು ಇವನು ತನ್ನ ಹತ್ರ ಇಟ್ಕೊಂಡಿದ್ದಾನೆ ಅಂದರೆ ಅದರ ಅರ್ಥ ಲಕ್ಷಾಂತರ ಜನಗಳನ್ನು ಇವನು ತನ್ನ ಹತ್ರ ಇಟ್ಕೊಂಡಿದ್ದಾನೆ ಅಂತ. ನಾಳೆ ಇವನೊಬ್ಬ ಬೀದಿಗೆ ಬಂದರೆ ಲಕ್ಷಾಂತರ ಜನ ಬೀದಿಗೆ ಬರ್ತಾರೆ. ಸೊ ಆ ಒಂದು ಪ್ರಕರಣ ಇವನಿಗೆ ಇವತ್ತು ಕಲ್ಪ್ರಿಟ್ನ ಮಾಡಿ ಕೂರಿಸಿದೆ. ಅಂದರೆ ಇವನು ಮಾಡ್ತಾ ಇರೋ ವ್ಯವಹಾರಗಳ ಸತ್ಯ ಆಗಿರ್ಬೋದು, ಇವನು ಡೆಪಾಸಿಟ್ಗಳಿಗೆ ನಿಜವಾಗ್ಲೂ ದುಡ್ಡನ್ನು ಕೊಟ್ಟಿರಬಹುದು, ಇವನ ಒಂದು ವ್ಯವಹಾರ ಹಲವಾರು ಜನಗಳಿಗೆ ಇಷ್ಟ ಆಗಿ ಅವರಾಗೆ ಸ್ವತಃ ಬಂದು ಇವನ ಹತ್ರ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿರಬಹುದು, ಇವನು ನಿಜವಾಗ್ಲೂ ಲಾಭದಲ್ಲೇ ಇರ್ಬೋದು, ಶೇರ್ ಮಾರ್ಕೆಟಲ್ಲೂ ಕೂಡ ಒಳ್ಳೆ ರಿಟರ್ನ್ಸನ್ನು ಎತ್ತುತ್ತಾ ಇರಬಹುದು. ಇದೆಲ್ಲ ಸತ್ಯನೇ, ಇದೆಲ್ಲ ಸರಿನೇ. ಆದರೆ
ಇದೆಲ್ಲ ತುಂಬ ಸ್ಮಾಲ್ ಸ್ಕೇಲಲ್ಲಿ ನಡೆಯುವಾಗ ಯಾರೂ ಕೂಡ ಇದ್ರ ಮೇಲೆ ಕಣ್ಣು ಹಾಕಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂದಾಗ ನಾಳೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋದಕ್ಕೋಸ್ಕರ ಇವತ್ತು ಇವನನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಇದೇ ಥರದ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆಯುತ್ತೆ. ವಿನಿ ವಿಂಕ್ ಶಾಸ್ತ್ರಿ ಅನ್ನೋ ಒಂದು ಪ್ರಕರಣ. ಸೊ ಆ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಮುಂದಿನ ವೀಡಿಯೋಗಳಲ್ಲಿ ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡ್ತೀನಿ. ಸೊ ಈ ಒಂದು ಪ್ರಕರಣದಲ್ಲಿ ಆ ವಿನಿ ವಿಂಕ್ ಶಾಸ್ತ್ರಿ ಕೂಡ ನೆನಪಾಗ್ತಾ ಇರೋದು ಅದೇ ಕಾರಣಕ್ಕೆ. ಬಿಕಾಸ್ ಅವನು ಕೂಡ ಇದೇ ರೀತಿಯ ಲೇವಾದೇವಿ ವ್ಯವಹಾರಗಳನ್ನ ಅವನು ರಿಜಿಸ್ಟರ್ಡ್ ಆ್ಯಕ್ಚುಲಿ, ಬಟ್ ಸ್ಟಿಲ್ ಅವನೇ ಇದೇ ರೀತಿಯ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳನ್ನ ಮಾಡೋದಕ್ಕೆ ಹೋಗಿ ತಾನು ತಗಲಾಕೊಂಡು ಅದ್ರ ಮುಖಾಂತರ ಹಲವಾರು ಜನನ ಬೀದಿಗೆ ತಂದ್ಬಿಟ್ಟ. ಸೊ ಅದೇ ರೀತಿಯ ಒಂದು ಪ್ರಕರಣ ಇದಾಗಿದೆ. ಈ ರೀತಿಯ ಹಲವಾರು ಪ್ರಕರಣಗಳು ನಡೀತಾನೆ ಇರುತ್ತೆ. ಬಟ್ ಇವನು ಇಲ್ಲಿವರೆಗೂ ಫ್ರಾಡ್ ಮಾಡಿದ್ದಾನೆ ಅಂತ ಜನಗಳಿಂದ ಯಾವುದೇ ರೀತಿಯ ಕರೆ ಆಗಲಿ ಅಥವಾ ಅವ್ರ ವಿರುದ್ಧ ಘೋಷಣೆಗಳಾಗಲಿ ಕೇಳಿ ಬಂದಿಲ್ಲ. ಆದರೆ ಕಾನೂನಾತ್ಮಕವಾಗಿ ಇವನೊಬ್ಬ ವಂಚಕ ಅಂತ ಆಗುತ್ತೆ. ಬಿಕಾಸ್ ಅದೇ ರೀತಿಯಲ್ಲಿ ಇವನು ಯಾವುದೇ ರೀತಿಯ ಒಂದು ರಿಜಿಸ್ಟ್ರೇಷನ್ ಇಲ್ಲದೇ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇರೋದು ಇದು ತಪ್ಪು ಕಾನೂನಾತ್ಮಕವಾಗಿ. ಸೊ ಹಾಗಾಗಿ ಕಾನೂನಿನ ಕುಣಿಕೆಗೆ ಅವನು ಬಿದ್ದಿದ್ದಾನೆ. ಒಂದು ವೇಳೆ ನಾವು ಈ ಥರದ ವ್ಯವಹಾರಗಳು ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಜನ ಮಾಡ್ತಾ ಇದ್ದಾರೆ. ಇವನು ಫಸ್ಟು ಅಲ್ಲ, ಇವನು ಲಾಸ್ಟು ಅಲ್ಲ. ಆದರೆ ಅವರೆಲ್ಲ ತೆಪ್ಪಗೆ ಬಾಯಿ ಮುಚ್ಕೊಂಡು ತಮ್ಮಷ್ಟಕ್ಕೆ ತಾವು ವ್ಯವಹಾರಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವನು ಪ್ರದರ್ಶನಕ್ಕೆ ಬಂದು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಕರ್ನಾಟಕ ತುಂಬ ಅಷ್ಟೇ ಅಲ್ಲ, ಹೊರಗಡೆ ರಾಜ್ಯಗಳಲ್ಲೂ ಕೂಡ ಇವನ ಬಗ್ಗೆ ಮಾತುಕತೆಗಳು ನಡೆಯೋ ಥರ, ಸೋಷಿಯಲ್ ಮೀಡಿಯಾದಲ್ಲಿ ಇವನ ಬಗ್ಗೆ ಡಿಸ್ಕಷನ್ಗಳಾಗೋ ಥರ ಇವನು ಮಾಡಿಕೊಂಡ. ಅದೇ ಕಾರಣಕ್ಕೆ ಇವನ ಹಿಂದೆ ಇವತ್ತು ಸಿಬ್ಬಂದಿಗಳು ಬಿದ್ದಿದ್ದಾರೆ. ಇದನ್ನು CIDಗೆ ವಹಿಸಬೇಕು ಅಂತ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲೇ ನಡೆದಂತಹ ಪ್ರಕರಣಗಳಾದರೆ ಅಥವಾ ಫ್ರಾಡ್ ಆದರೆ ಅಥವಾ ಲಿಂಕ್ಗಳು ನಮ್ಮ ರಾಜ್ಯದಲ್ಲಿ ಮಾತ್ರ ಇದ್ದರೆ ಇದನ್ನು ನಮ್ಮ ಪೊಲೀಸ್ನವರೇ ಇದನ್ನು ಸರಿ ಮಾಡಿಬಿಡ್ತಾರೆ. ಬಟ್ ಇದು ಇಂಟರ್ ಸ್ಟೇಟ್ ಕನೆಕ್ಷನ್ ಕೂಡ ಇದರಲ್ಲಿ ಇದೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೂಡಿಕೆದಾರರನ್ನು ತಗೊಂಡು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಾಗಿರೋದ್ರಿಂದ ಇದನ್ನು CIDಗೆ ವಹಿಸಬೇಕು ಅಂತ ಇವಾಗ ಪೊಲೀಸ್ ಇಲಾಖೆ ನಿರ್ಧಾರ ಮಾಡ್ತಾ ಇದೆ. ಬೆಳಗಾವಿಯ DC ಆಗಿರುವಂತಹ ಮೊಹಮ್ಮದ್ ರೋಷನ್ ಅವರು ಕೂಡ ಇದ್ರ ಬಗ್ಗೆ ಹಲವಷ್ಟು ಮಾಹಿತಿಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಪ್ರಕರಣದ ಮಾಹಿತಿ. ಥ್ಯಾಂಕ್ ಯು.